ಏನು ಮಾಡತ್ತಿ ಒಳಗೆ? ಚಾ ತೊಗೊಂಬಂದಿಟ್ಟು ಡ್ಯೂಟಿಗೆ ಲೇಟ್ ಆಯ್ತು ತೊಗೊಂಬ ನನಗೆ. ಹ್ಞೂ ಬಂದೆ ರೀ. ನಾಷ್ಟ ಆಯ್ತನ? ನಾಷ್ಟ ಮಾಡಿದ್ರಿ? ಮಾಡಿ ಒಳಗೆ ತಾಟ್ ಇಟ್ಟು ಬಂದಿನ. ತೊಗೊಂಬ ಚಾ ತೊಗೊಂಬ, ನನಗೆ ಡ್ಯೂಟಿಗೆ ಟೈಮ್ ಆಗತ್ತೈತಿ. ಭಾಳೊತ್ತಿಲ್ಲಿನ ಅರ್ಧ ತಾಸು ಐತಿ, ನಾ ಮತ್ತೆ ಅಲ್ಲಿ ತನಕ ಹೋಗ್ಬೇಕು. ತೊಗೊಂಬ ಪಟ್ಟೆನ ತೊಗೊಂಬ. ಬಂದೆ ರೀ. ಎಟ್ಟವೇ ಅವಸರ ಮಾಡ್ತೀರಿ, ಏನು ಸುದ್ದಿ? ತಗೋರಿ. ಏನು ಅರ್ಧ ತಾಸು ಅನ್ನಕ್ಕೇನು ಭಾಳ ದೂರ ಐತನ ನಿಮ್ಮ ಆಫೀಸ್ ಸಮೀಪ ನೋಡೇ ಮನೆ ಹಿಡ್ದಿರಿ. ಮತ್ತೆ ಅದ್ರಾಗ ಅವಸರ ಮಾಡ್ತೀರಿ. ಅದು ಚಾ ಕುದಿಯಾಕರೆ ಬೇಡ ಟೈಮ. ಹಾಲಾಕಿಂದ ಕುದಿಬೇಕು ಮಾಡ್ಬೇಕು. ಅವಸರ ಮಾಡಿದ್ರಿ ಹ್ಯಾಂಗ್ರಿ? ತಾತ, ನಿನ್ಗೇನು ಗೊತ್ತಾಕೈತಿ ಹೊರಗೆ ಕೆಲಸ ಮಾಡೋರ್ದು? ನಿನ್ಗೇನು ಗೊತ್ತಾಕೈತಿ? ನೀ ಏನು ಮನ್ಯಾಗ ಇರ್ತಿ ಆರಾಮ? ನೀವು ಈ ಮಾತನ್ನಕ್ಕೆ ಹೋಗ್ಬೇಡ್ರಿ. ಮನ್ಯಾಗಿರ್ತಿ ಆರಾಮಿರ್ತಿ ಅಂದ್ರೆ ಗೊತ್ತೇನು ನಿಮಗೆ? ಹೆಣ್ಮಕ್ಳದು ಒಂದು ಎರಡು ಎಟ್ಟು ಹತ್ತತಾವ. ಮುಂಜಾನೆ ಎದ್ದಾಗ ನಿಂದ್ರು ರಾತ್ರಿ ತನಕ ಪಡು ಇರೋದಿಲ್ಲ ನಮಗೆ. ಹಾಗೆ ಒಂದಾದ್ಮೇಲೆ ಮಾಡೋದು. ನೀವೇನು ಸುಮ್ಮ ಡ್ಯೂಟಿಗೆ ಹೋಗ್ತೀರಿ, ನಿಮ್ಮದು ತ್ರಾಸೇ ಇಲ್ಲ ಹೇಳಲ್ಲ. ಆದ್ರೆ ಹೆಣ್ಮಕ್ಳದ್ದು ಏನೂ ಇಲ್ಲ, ಮನ್ಯಾಗಿರ್ತೀರ ಆರಾಮ ಅಂತ ನೀವು ಅನ್ನಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳದು ಎಷ್ಟಿರ್ತಾವ ಗೊತ್ತೇನ್ರಿ? ಮನ್ಯಾಗ ಎಷ್ಟು ಕೆಲಸ ಮಾಡಿದ್ರು ತೀರೋದಿಲ್ಲ. ಮುಂಜಾನೆ ಎದ್ದಾಗ ನಿಂದು ರಾತ್ರಿ ಮಕ್ಕೊಳ್ತನೂ ಕೆಲಸ ಏನು ಗೊತ್ತಾಕೈತಿ ನಿಮಗೆ? ಒಂದಿನ ಮನ್ಯಾಗಿದ್ದು ಒಂದಿನ ನಾ ಮಾಡೋದೆಲ್ಲ ಮಾಡಿರಿ, ಗೊತ್ತಾಕೈತಿ ನಿಮಗೆ. ಬಾಯಿಲೆ ಅಂದಟ್ಟು ಸುಲಭಲ್ಲದು. ಹೆಣ್ಮಕ್ಳು ಮನೆಯಾಗಿರ್ತಾರೆ ತಂದು ಇನ್ನು ಹೊರಗೆ ಹಂಪರ್ಕೊಂಡು ದುಡ್ಯಾಕೆ ಹೋಗೋದು ಭಾಳ ಪಾಡೋದು. ಇದು ಮನ್ಯಾಗತ್ತಿರಲ್ಲ ಇಷ್ಟೆಲ್ಲ ಮಾಡೋದು, ಎಲ್ಲದು ಚಾಕ್ರಿ ಮಾಡೋದು. ನಾ ಮತ್ತು ಮ್ಯಾಲೆ ಮಾತು ಬೇರೆ ನಿಮ್ಮ ಮತ್ತೆ ಸಾಕಾಗೈತೆ ನಮಗೂ. ನಮಗೆ ಯಾರು ಕುಂದ್ರಿಸಿ ಮಾಡಿ ಹಾಕಬೇಕು? ನಾವು ಎಲ್ಲರಿಗೂ ಬರೀ ಮಾಡೋದೇ ಆಯಿತು. ನಮಗೂ ಬೇಸರಿಕೆ ಇರುವುದಿಲ್ಲನ? ನಮಗೆ ಯಾರು ಕುಂದ್ರಿಸಿ ಮಾಡಿ ಹಾಕ್ಬೇಕು ಹೇಳ್ರಿ? ಆಯ್ತಾ, ನಂದು ಟೈಮ್ ಆಯ್ತು, ನಾ ಬರ್ತೀನಿ. ಏನಾರ ಹಿಂದೆ ಇದನ್ನ ತೆಗಂಟ್ಲೆ ಆಯ್ತು ಬರ್ತೀನಿ ಅಂತ ಅಂದ್ಬಿಡೋದು, ಜಾರ್ಕೊಂಡ್ಬಿಡೋದು ಮಾತಿಂದ. ಗೊತ್ತಿಲ್ಲ ನಿಮ್ಮದು ಬರೇ ಇಂಥ ವನ ಮಾತು ನೋಡಿ ನಿಮ್ಮ ಅನ್ನೋದು. ನಮಗೆ ಸಿಟ್ಟು ತರಿಸೋದು, ಮತ್ತು ಸುಮ್ಮ ಜಾರ್ಕೊಂಡು ಹೋಗ್ಬಿಡೋದು. ಹೋಲ್ಬಿಡು ಮರೆ, ಹೋಲ್ಬಿಡು, ನಂದೇ ತಪ್ಪಾಗೈತಿ. ಈಗ ಏನು ಹುಡುಗರು ನಾವು ಇವತ್ತು ಬರ್ತೀನಿ ಅಂತ ಅಂದಿದ್ದಿಲ್ಲ? ಶೇಖರು ಫೋನ್ ಹಚ್ಚಿ ಹೇಳಿದ್ದ, ಇಲ್ರಿ ಮಮ್ಮ ಬರ್ತೀನಿ ಅಂತಾರ, ಕುಂದ್ರಿಸ್ತೀನಿ ಅಂತ ಅಂದಿದ್ದ. ಮತ್ತಿನ್ನ ಬಂದೇ ಇಲ್ಲಲ್ಲ ಹುಡುಗರು? ಇವ ಸಾಗರ್ ಹೋಗ್ಯಾನ್ರಿ ಕರ್ಕೊಂಬರಕ್ಕೆ. ಅವೇನು ಬರ್ತಾವೆ ಬಿಡು, ಗೊತ್ತೇ ಏನು ಅರಿದು ಊರಲ್ಲ ಏನಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲಿ ಇಳಿದ್ರೆ ಆಟೋದಾಗ ಹತ್ತಿ ಬಂದುಬಿಡ್ತಾವು. ಸಾಗರ್ನ ಹೋಗಿದ್ದ ಕ್ರಿಕೆಟ್ಗೆ ಹೆಂಗೂ ಹೋಗಿರ್ತೀನಿ, ಆ ಕಡೆ ಕರ್ಕೊಂಬರ್ತೀನಿ ಅಂತ ಅಂದಿದ್ದ. ಇನ್ನೂ ಬಂದಿಲ್ಲ. ಬರ್ಬೋದಾಳಿನ, ನಂದು ಟೈಮ್ ಆಯ್ತು, ನಾ ಬರ್ತೀನಿ ತಗೋ. ಆಯ್ತಾ, ಹುಡುಗರು ಬರ್ತಾವು, ಇಟ್ಟರಾಗ ಬರ್ಬೋದು ಇನ್ನು. ನಾ ಹೋಗಿ ಬರ್ಲ್ಯಾ? ಹೋಗಿ ಬರ್ರಿ, ಹುಷಾರಾ? ಹ್ಞೂ ಆಯ್ತಾ. ಬಂದು ಅಲ್ಲಿ ಹುಡುಗರು ಅಪ್ಪ ನಾವು ಬಂದ್ವಿ. ಬಂದ್ರ್ಯಾವ ಮಗಳ? ನೀ ಇಲ್ಲಾರ್ಕ ಮನಿ ಈಗ ಬನ ಅನ್ನಕತ್ತಿತ್ತು ನೋಡುವ. ಆ ಕಾಡಿ ಚಿನ್ಕುರುಳಿಗತೆ ಓಡಾಡಕ್ಕಿ 4 ದಿನ 1 ವಾರ ಮನಿ ಮೂಕ್ ಬಿದ್ದಂಗೆ ಆಗ್ಬಿಟ್ಟಿತ್ತು ನೋಡು. ಬಂದ್ರ್ಯಾವ ಸ್ನೇಹ? ಬಂದ್ಯಾ ಪ್ರತೀಕ್ಷಾ? ಹೆಂಗಿತ್ತವಾ ನಿಮ್ಮ ಅಕ್ಕನೂರ? ಚಲೋ ಐತಿ ಬೇ, ಆರಾಮ್ ಹೋಗಿ ಬಂದ್ವಿ. ಮತ್ತು ಇನ್ನೊಂದು ಸಿಹಿ ಸುದ್ದಿ ಐತಿ ನಿಮಗೆ. ನಾ ಬರ್ತೀನಿ ತೋ, ನನ್ನ ಟೈಮ್ ಆಯ್ತು, ಬರ್ತೀನಿ. ನಂದು ಇನ್ನು ಭಾಳ ಇಲ್ಲ, 15 ನಿಮಿಷ ಐತಿ ನಂದು ಹೋಗ್ಬೇಕು. ನಾ ಅಪ್ಪ ತಡೀರಿ, ಸಿಹಿ ಸುದ್ದಿ ಐತೆ ಹೇಳತ್ತೀನಿ, ಅವಸರ ಮಾಡತ್ತಿರಲ್ಲ. 1 ನಿಮಿಷ ನಿಂದಿರಿ, ಕೇಳ್ಕೊಂಡು ಹೋಗಿಬಿಡ್ರಿ. ಏನು ಸಿಹಿ ಸುದ್ದಿವಾ ಅದು? ನಂಗೆ ನಿಮ್ಮ ಸಾಗರ ಎಲ್ಲದಾನ? ನಿಮ್ಮ ಅಣ್ಣ ಸಾಗರ ಹೊರಗದಾನ ಬೇ, ಬರತ್ತಾನ ಅವನು. ಅದು ಬಿಡುವೆ, ಮೊದಲು ಕೇಳಿಲ್ಲ ನಾ ಹೇಳೋದು. ಅಕ್ಕ ಶಿಲ್ಪಕ್ಕ ಪ್ರೆಗ್ನೆಂಟ್ ಅದಾಳ, ಮೊನ್ನೆ ಗೊತ್ತಾಯ್ತು. ಏನು ಕರೇನಿ? ಹ್ಞೂ ಬೇ ಕರೇನಿ. ಚಲೋ ಆಯ್ತವ, ಚಲೋ ಆಯ್ತು. ದೇವ್ರ ಕಣ್ಣು ಬಿಟ್ಟ. ಚಲೋ ಆಯ್ತು. ಹೆಂಗದಾಳ ನಿಮ್ಮ ಅಕ್ಕ? ನನ್ನ ಮಗಳು ನನ್ನ ಕಣ್ಣು ಮುಂದೆ ಇಟ್ಟಿದ್ಲು ಓಡಾಡ್ಕೊತ. ಈಗ ಆಕಿಗ ಒಂದು ಮಗು. ಚಲೋ ಆಯ್ತು, ದೇವ್ರು ಒಳ್ಳೇದು ಮಾಡಲಿ. ಹ್ಞೂ ಅಪ್ಪ, ನಾನು ಚಿಕ್ಕಮ್ಮ ಆಗಕತ್ತೀನಂತ ಅಲ್ಲಿ ಒಬ್ರು ಅಂಟಿ ಇದ್ರ, ಅವ್ರು ಹೇಳಕತ್ತಿದ್ರು. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾನ. ಮುನ್ವಾ, ಆಗ್ಲಿ ನೀನು ಪುಟ್ಟ ಚಿಕ್ಕಮ್ಮ ಆಗತ್ತಿ, ಪುಟ್ಟ ಚಿಕ್ಕಮ್ಮ. ಸ್ನೇಹ, ಪ್ರತೀಕ್ಷಾ ಈಗ ಬಂದಿರುವ. ಒಂದಿಟ್ಟು ಜಳಕ ಈಗ ಮಾಡಿ ಫ್ರೆಶ್ ಅಪ್ ಆಗಿ ನಾಷ್ಟ ಇಷ್ಟ ಮಾಡಿ ರೆಸ್ಟ್ ಮಾಡಿ ಒಂದಿಟ್ಟು. ಏನು ನಾ ಬರೋ ಮುಂದೆ ಏನ್ರಿ ತೊಗೊಂಬರ್ತೀನಿ, ಡ್ಯೂಟಿ ಮುಗಿಸ್ಕೊಂಡು ಬರೋ ಮುಂದೆ ಏನ್ರಿ ಸಿಹಿ ತರ್ತೀನಿ. ಫೋನ್ ಹಚ್ಚಿ ಮಾತಾಡೋಣ ಶಿಲ್ಪನ್ ಜೊತೆ. ಏನು? ಹ್ಞೂ ಅಪ್ಪ ಆಯ್ತಾ, ನೀವು ಹೋಗಿ ಬರ್ರಿ. ಅಲ್ರಿ ಅವ್ರೊಂದು ಫೋನ್ ತೊಗೊಂಡ್ರೆ ಬೇಗ ಸಿಕ್ಕಿದ್ದಿಲ್ಲ, ಮಗಳ ಜೊತೆ ಮಾತಾಡಕ್ಕೆ ಬರ್ತಿತ್ತು. ಅವ್ರ ಅತ್ತಿ ನಾಡ್ ಜಿಪ್ಪುನಿ ತೊಗೊಳ್ಸ್ಕೊಡತ್ತಾಳ. ಇಲ್ಲ ಶೇಖರ್ಗೆ ನೀವರ ಹೇಳ್ರಿ, ಒಂದು ಫೋನ್ ತೊಗೊಂಡ್ಬಿಡಪ್ಪ, ಯಾವಾಗಾರ ಹಚ್ಚಾಕ ಮಾಡಕ್ಕೆ ಬರ್ತೈತೆ ಅಂತ ಹೇಳಿಬಿಡ್ರಿ. ಹೇಳ್ತೀನಿ. ಫೋನ್ ಅಲ್ಲಿ ಆಫೀಸ್ದಾಗಿಂದ ಫೋನ್ ಹಚ್ತೀನಿ. ಮತ್ತು ಅವ್ರ ಮನೆಗೆ ಬೇರೆ ಫೋನ್ ಇಲ್ಲ, ಹ್ಯಾಂಗ ಏನು ನನಗೂ ಗೊತ್ತಾಗಲೈತಿ. ಇವ್ರ ಮನೆಗೆ ನಂಬರ್ ಕೊಟ್ಟಾರಲ್ಲ, ಅವ್ರ ಮನೆಗೆ ಹಚ್ತೀನಿ. ಹಚ್ಚಿ ಒಂದಿಟ್ಟು ಹಿಂಗೆ ಹಚ್ಚಿ ಹೇಳಿಂದ ಹೇಳ್ತೀನಿ. ಅಷ್ಟು ಮಾಡಿರಿ. ನನಗರೇ ನನ್ನ ಮಗಳಿನ ಜೊತೆ ಯಾವಾಗ ಮಾತಾಡಿಲ್ಲ ಅನ್ಸತ್ತೈತೆ ನನಗೆ. ಹೋಗಿ ಬರ್ತೀನಿ ನಾನು. ಹೋಗಿ ಬರ್ರಿ. ಎಷ್ಟು ದಿನ ಆಗಿತ್ತೇವ ನೀ ಇಟ್ಟು ನನಗೆ ಕಾಡಕತ್ತು ಇದ್ದಾಗ ಬೈತಿದ್ದೆ. ಏನಾರ ಕಾಡ್ತೀಯ ಹೋಗ ಕಡೆ ಹಂಪರ್ಕೊಂಡಂತಿದ್ದೆ. ನೀ ಹೋಗಿಂದ ಮನಿ ಬನ ಅನ್ನಕತ್ತಿತ್ತು ನೋಡಿವ. ನನಗರೇ ನನ್ನ ಮಕ್ಕಳು ಯಾವಾಗ ಬರ್ತಾವು ಅನ್ಸಕತ್ತಿತ್ತು ನನಗೆ. ಹ್ಞೂ ಮತ್ತು ಹಾಗೆ ಅದು ಇದ್ದಾಗ ಬೈತಿದ್ದಿ ನನಗೆ ನೀನು. ಮತ್ತು ಈಗ ನೋಡು ಹೋಗಿಂದ ಹ್ಯಾಂಗ ಮಗಳು ನೆನ್ಸಕತ್ತಿ. ಹಾಗೆ ಅದು ಮತ್ತೆ. ಹ್ಞೂ ಇರ್ಲಿ ಅವ್ವ ಸುಬ್ಬವ್ವ, ಏನಾರ ಮಾತು ಕಟ್ಟಿತಿ ಯವ್ವ. ಅಲ್ಲಿ ಅವ್ರ ಮನ್ಯಾಗ ಇಟ್ಟು ಮಾತು ಕಟ್ತಾಳ. ಅವ್ರ ಅತ್ತಿಗೆ ಹೆಂಗೆ ಬೇಕಾದಂಗೆ ಅಂದಾಳವ. ಅವ್ರ ಹತ್ತಿನ ಸಣ್ಣ ಹುಡುಗಿ ಐತಿ ಬಿಡು ಅಂತ ಅಟ್ಟೆ ಶಡ್ರ್ ಮುಡ್ರು ಮಾಡಿ ಸುಮ್ಮ ಕುಂದಿರ್ತಿದ್ಲು. ಈಗಿನೂ ಭಾರಿ ಅವ, ಅವ್ರ ಅತ್ತಿ ಗುಣ ತಕ್ಕಂಗೆ ಅದ. ಈಗಿನೂ ಹೆಂಗೆ ಬೇಕಾದಂಗೆ ಪಾಯಿಂಟ್ ಇತ್ತು ಮಾತಾಡ್ತಿಲ್ಲ ನೋಡು. ಅವ್ರ ಅತ್ತಿಗೆ ಈಕಿನೇ ಬರಪರಿ ಏನತ್ತೀನಿ ನಾನು.
ಯಾಕಂದ್ರೆ ಅದು ನನ್ನ ಮಗಳು ಮಬ್ಬಿತ್ತು. ಈಗೇನು ಸುಧಾರಿಸೈತೆ ಬಿಟ್ಟೈತೆ ಗೊತ್ತಿಲ್ಲ. ಸಮಾಧಾನ ಭಾಳ. ಈಕಿನ ಬರೋಬ್ಬರಿ ಏನತ್ತೀನಿ ಅವ್ರ ಅತ್ತಿಗೆ ಗಟ್ವಾನಿಗೆ ಈಕಿನ ಬರೋಬ್ಬರಿ ಏನ ಅಕ್ಕೆನ ಇನ್ನೊಬ್ಬ ಅದನಲ್ಲ ಮಾವ, ಅವ್ನ ಮದುವೆ ಆಗಿಬಿಡು, ಸುಮ್ಮನೆ ನೀನೇ ಹೋಗ್ಬಿಡು ಸಸಿಯಾಗಿ. ಅಲ್ವಾ ನಾ ಏನು ಅವ್ನ ಮದುವೆ ಆಗಲಿ, ಅವ್ರ ಊರಾಗ ಹೋಗಿ ನಾ ಇರೋದಾ? ಇಲ್ಲ, ಸುಮ್ಮಿನ ಅಕ್ಕದಾಳ, ಸುಮ್ಮ ಒಂದು 4 ದಿನ ಹೋಗ್ಯವನ, ವಾರ ಹೋಗ್ಯವನ, ಬಂದೇವನ ಅಟ್ಟೆ. ಅವ್ರ ಮನೆಗೆ ನಾನು ಸಸಿಯಾಗಿ ಯವ್ವ ನನಗಾಗೋದಿಲ್ಲವಾ. ಇವ್ವ ಈಕಿನೂ ಏನು ಬೇ ದೊಡ್ಡವ್ರ ಗತೆ ಮಾತಾಡ್ತಾಳೆ ನೋಡಿಕಿ ಅದ ಇಟ್ಟು. ಖರೇನೇವ ಈಕಿ ಮನೆಯಾಗಿದ್ರೆ ಟೈಮ್ ಪಾಸ್ ಆಗಿದ್ದಾಗ ಗೊತ್ತಾಗೋದಿಲ್ಲ ನೋಡಿ, ಟೈಮ್ ಹೋಗಿದ್ದಾಗ ಗೊತ್ತಾಗೋದಿಲ್ಲ. ಅಂದಂಗೆ ಹೆಂಗದ ನಿಮ್ಮ ಅಕ್ಕ ಆರಾಮದಾನ? ಹಾಂ ಆರಾಮದ. ಒಂದಿಟ್ಟು ವಾಂತಿ ಆಗಕತ್ತೈತೆ ಆಕಿಗೆ, ಹಾಗಾಗಿ ಒಂದು ಸ್ವಲ್ಪ ಸುಸ್ತು ಆಗಕತ್ತ ಪಾಪ. ಮತ್ತೇನು ಅವ್ರ ಅತ್ತಿಗೂ ಏನು ಹಂಗೆ ಹಿಂಗೆ ಮಾಡ್ತಾಳೆ, ಏನು ಸುಮ್ಮಿರ್ತಾಳೆ. ಆದರೂ ಮಾವು ಹೇಳ್ಯಾನ ಇನ್ನೇನು ನೀ ಮಾಡಕ್ಕೆ ಹೋಗ್ಬೇಡ, ಭಾಳ ಸೂಕ್ಷ್ಮ ಇರ್ತೈತಿ, ಸುಮ್ಮ ಊಟ ಮಾಡಿ ಕುಂದಿರುತ್ತ ಬಾ ಅಂತ ಹೇಳ್ಯಾನ. ಮಾವಿದ್ದಾಗ ಹಂಗೆ ಮಾಡ್ತಾಳೆ ಅವ್ರ ಅತ್ತಿ. ಮತ್ತೇನು ಆಕಿ ಒಂದಿಟ್ಟು ಕಿಟಿಮಿಟಿ ಇದು ಮಾಡಕ್ಕೆ ಕಿಟಕಿಟಿ ಮಾಡಕ್ಕೆ ನಾಕಿ. ನಂಗೆ ಚಾ ಬೇಕು, ನಾ ಸೋಸಂಗ್ ಕುಡಿತೀನಿ. ಕುಡಿವ ಅಲ್ಲೇ ಐತೆ ನೋಡಿ, ಕುಡಿ. ಹೌದಾ ಅಂತೀನಿ ನಾನು. ಹೌದಪ್ಪ, ಸಮೀಪ ದಾರಿ ಐತೆ, ಸನಿ ದಾರಿ ಹೋಗಿ ಒಂದಿಟ್ಟು ಏನಾರ ಮಾಡಿಕೊಟ್ಟೇವ ಅನ್ನಂಗಿಲ್ಲ ಏನಿಲ್ಲವ. ಪಾಪ ಅದೇ ಹುಡುಗಿ ಅವ್ರ ಅತ್ತೆರ ಅಂಥದ್ದು, ಅದೇ ಹುಡುಗಿ ಬಡ್ದಾಡ್ಬೇಕಲ್ಲಿ. ಮೊದಲೇ ಚೊಚ್ಚಲ ಏನ ನನಗೂ ಒಂಥರ ಹಳೆಯಾಗತ್ತೈತವ. ಖುಷಿ ಐತಕಿ ಇದು ಆಗಿದ್ದು, ಬಸರಾಗಿದ್ದು ಖುಷಿ ಐತಿ. ಆದ್ರೆ ಅವ್ರ ಅತ್ತಿ ಚಂದಿಗೆ ಅದಕ್ಕೆ ಇದು ಮಾಡಿಸ್ಕೊಡಲ್ಲ, ಬರೀ ಕೆಲಸ ಹಚ್ಚೋದು ಕೂತ್ರಿ ಏನು ಮಾಡೋದತ್ತ ಚಿಂತೆ ಆಗ್ಬಿಡ್ತು ನೋಡಿ ನನಗೆ. ಇಲ್ಲಿಲ್ಲ, ಹಾಗೇನ ಮೊದ್ಲಿನ ಗತೆ ತೀರಾ ಅನ್ಸ್ಕೊಳ್ಳೋದಿಲ್ಲ. ಈಗ ಅಕ್ಕನು ಒಂದಿಟ್ಟು ಹೊಳ್ಳೆ ಅಂತ ಟಕ್ಕರ್ ಕೊಡ್ತಾಳೆ ಈಗ ಅವ್ರಿಗೆ, ಅಂದಲ್ಲೇ ಸುಮ್ಮ ಕೂತಾರೆ. ಹಂಗೆ ಸುಮ್ಮ ಒಬ್ರಗತೆ ಸಮಾಧಾನ ಇದ್ರೆ ತಲೆ ಮೇಲೆ ಮೆಣ್ಸಿಕಾಯಿ ಹರಿತಾರೆ ಅವ್ರು, ಗೊತ್ತನ. ಈಗ ಆಕಿನೂ ಒಂದಿಟ್ಟು ಅಂಜುದಿಲ್ಲ ಅಕ್ಕನು. ಅವ್ರು ಹಂಗಿತ್ತಂದ್ರೆ ಇಬ್ಬರು ಅವ್ವ ಮಗಳು ಅವ್ರು ನಾದ್ನಿದಾಳಲ್ಲ, ಆಕಿನೂ ಏನು ಹಗರಿಲ್ಲಪೇ. ಏನು ನೋಡ್ಬೇಕು ನಾವು ಹೋದೆವಲ್ಲ, ಹೋದ ಮರುದಿನಾನೇ ಬಂದಾರ. ಊರಿಗೆ ಹೋಗಿದ್ರು, ಊರಿಗೆ ಹೋಗಿದ್ದವರು ನಾವು ಬಂದೇವತ್ತಂದು ಯಜ್ಞ ಬಿಜ್ಞ ತೊಗೊಂಡು ಬಂದ ಅವ್ರ ಅತ್ತಿ. ಅವ್ರ ಅತ್ತಿ ಆಗಿಂದ ನಾದ್ ನೋಡಿ ಬಂದ ಗಂಡನ ಕರ್ಕೊಂಡು ತಡಕಿಲ್ಲಾರ್ದೆ. ಹೌದು ಬಿಡವ, ಗೊತ್ತೈತಿ ಊರಾಗಿನ ಮಂದಿ ಎಲ್ಲ ಹೇಳಿದ್ರಿಕಿನ ಬಗ್ಗೆ. ನಾ ನಿಮ್ಮಪ್ಪ ಹೇಳಿದೆ ಬ್ಯಾಡ ಬ್ಯಾಡ ಅನ್ಲಕ್ಕಾಗೆ, ನಿಮ್ಮಪ್ಪ ನಿಮ್ಮ ಅವನು ನೋಡಿ ಕೊಟ್ಟ. ಅವ್ನ ಮನಸ್ಸು ನೋಡಿ ಚಲೋ ಅದಾನ ಮನುಷ್ಯ, ಚಂದ ನೋಡ್ಕೊತಾನೆ ನನ್ನ ಮಗಳನ್ನ ತಂದು ಕೊಟ್ಟ. ಏನು ಮಾಡೋದು, ಆದರೂ ಒಂದಿಟ್ಟು ಈಕಿನೇ ಒಂದಿಟ್ಟು ಗಟ್ಟಿ ಆಗಬೇಕು. ನಾವು ಈಗ ಆಕಿ ಏನು ತಿನ್ನಂಗೆ ಆಕೈತೆ ಏನನ ಹೋಗಿ ಪಟ್ಟನೆ ಮಾಡಿಕೊಟ್ಟೇವಿ ಮಟ್ಟೇವಿ ಅನ್ನಂಗೆ ಏನಿಲ್ಲ ನೋಡುವ. ದೂರ ಬರ ಹಾದಿ ಏನು ಮಾಡಬೇಕು. ಅಪ್ಪಂದಂಗೆ ಮಾವು ಚಲೋನೇ ಅದಾನ ಬಿಡಬೆ, ಏನು ಹಾಗೇನಿಲ್ಲ. ನಮಗೆ ಇಬ್ಬರಿಗೆ ಅರ್ಬಿ ಕೊಡಿಸಿದ, ಬ್ಯಾಡ ಅಂದ್ರೆ ಹೋಟೆಲ್ಗೆ ಹೋಗಿ ತಿನ್ನಿಸಿದ ಉಣ್ಸಿದ. ಮತ್ತು ನಿಮಗೆ ಏನರ ಬೇಕಂತ ಹೇಳತ್ತಂದ. ಮತ್ತು ನಾವು ನಾವು ಮನ್ಯಾಗ ಎಷ್ಟು ದಿನ ಇದ್ದೇವಲ್ಲ ಅಷ್ಟು ದಿನನೂ ಹೊರಗಿಂದ ಏನರ ಬೇಕನ ಏನರ ಹೇಳಿ ತಿನ್ನಂಗಾದ್ರೆ ಅದನ್ನು ಇದನ್ನು ಏನೇನೋ ತೊಗೊಂಬರ್ತಿದ್ನವ. ಅವ್ರ ಅತ್ತೆ ಹಂಗೆ ಹಿಂಗೆ ಅಂದ್ರೂ ಬಿಡ್ತಿದ್ದಿಲ್ಲವ. ಆಯ್ತಂಗಿ ನೀ ಬ್ಯಾಡ್ ಅನ್ಬೇಕಿಲ್ಲ, ಅವ್ರದ್ದೇ ಖರ್ಚೈತಿ, ಬ್ಯಾಡ್ ಅನ್ಬೇಕಿಲ್ಲ ನೀ. ಇಲ್ಲ ಬ್ಯಾಡ್ ಅಂದ್ಯಾ, ನೀವು ಬಂದಾಗ ನಮಗೆಲ್ಲ ಮಾಡಿರ್ತೀರಿ ಮತ್ತು ಹಂಗೆ ಹೋಗ್ಕಿರೇನ ಅಂತಂದು ನಮ್ಮಿಬ್ಬರನ್ನೂ ಕರ್ಕೊಂಡು ಹೋಗಿ ಅಕ್ಕನ ಕರ್ಕೊಂಡು ಹೋಗಿ ಬಜಾರ್ಗೆ ಕರ್ಕೊಂಡು ಹೋಗಿ ನಮಗೆ ಅರ್ಬಿ ಕೊಡ್ಸ್ಕೊಂಬಂದಾನ. ನನ್ನ ಮಗಳನ್ನ ಅಲ್ಲಿ ಬಿಡಾಕ ಒಂದೇ ಧೈರ್ಯ ನೋಡುವ, ನಿಮ್ಮ ಮಾವ ಒಬ್ಬ ಚಲೋ ಅದಾನ. ಅವನ ಮ್ಯಾಲೆ ವಿಶ್ವಾಸ ಇಟ್ಟೆ ನನ್ನ ಮಗಳು ಏನೋ ಇಲ್ಲಿ ಸುಮ್ಮ ಆರಾಮ ಕೂತೇವೆ ನೋಡಿ ನಾವಿಲ್ಲಿ. ಹೌದಪ್ಪ, ಈಗ ನನ್ನ ಮಗಳು ಗಂಡನೂ ಹಾಗೆ ಇತ್ತು ಅಂದ್ರೆ ಅಲ್ಲಿ ಕಾಲು ನಿಂದಿರ್ತಿದ್ದಿಲ್ಲ ನಮಗೆ ಹೇಳ್ಬೇಕಂದ್ರೆ. ಇಲ್ಲಿ ನನ್ನ ಮಗಳನ್ನ ಈ ಕರ್ಕೊಂಬಂದ ಬಿಡ್ತಿದ್ದೆ ನಾನು. ಅದೇ ಒಂದು ಧೈರ್ಯ ನಿಮ್ಮ ಮಾವಂದು. ಏನು ಚಿಂತೆ ಮಾಡಬೇಡ ಬೇ, ಮಾವ ಒಬ್ಬ ಚಲೋ ಅದಾನ. ಆಕಿ ಅಕ್ಕನೂ ಈಗ ಒಂದಿಟ್ಟು ಇದು ಆಗ್ಯಾ, ನೀ ಏನು ಆಕಿನ ಬಗ್ಗೆ ಚಿಂತೆ ಮಾಡಬೇಡ, ಆರಾಮಿರು. ಯಾವಾಗ್ರೆ ಮತ್ತೊಂದು ಸತಿ ಹೋಗಿ ಬರಕ್ಕೆ ಬರ್ತೈತೆ ನಡಿಯ. ಒಳಗೆ ಒಂದಿಟ್ಟು ಮುಖ ಇಕ್ಕ ತಕ್ಕೊಂಡು ಚಾ ಕುಡಿ ನಡಿ. ಹ್ಞೂ ಬೇ, ಮೊದಲು ಚಾ ಕುಡಿದೀನಿ, ತಂಡಿ ಹತ್ತಿ ಬಿಟ್ಟೈತಿ ನನಗೆ. ತನಾಗ ಬಸ್ನಾಗ ಗಾಳಿ ಹಂಗೆ ಬೀಸು ಅದಕ್ಕೆ ತಂಡಿ ಹಿಡಿದು ಬಿಟ್ಟೈತಿ. ನಡಿ ಒಳಗೆ ಕುಡಿಯತ್ ನಡಿ. ಶಿಲ್ಪ ಏನು ಮಾಡತ್ತಿ ಒಳಗೆ? ಇಲ್ಲಪ್ಪ, ಒಳಗೆ ಅದಾಳಕಿ. ಏನು ಹೇಳ ಶಿಲ್ಪ ಅಲ್ಲ, ನಾ ಏನು ಮಾಡಬಾರ್ದು ಮಾಡಿದೆ ಅನ್ನಂಗೆ ನನ್ನ ಜೊತೆ ಮಾತು ಬಿಟ್ಟಿಯಪ್ಪ. ಅಲ್ಲ, ತಾಯಿ ಜೊತೆನೇ ಇಟ್ಟು ಮಾಡ್ತಿ, ತಾಯಿ ಜೊತೆನೇ ಇಟ್ಟು ಇರ್ಸೆ ಮಾಡ್ತಿಲ್ಲಪ್ಪ. ಏನು ಅಂಥದ್ದು ಮಾಡಬಾರ್ದು ಮಾಡೀನಿ, ನಂದು ತಪ್ಪಾಗೈತಪ್ಪ, ನನ್ನ ತಪ್ಪ ಕ್ಷಮಿಸ್ಬಿಡು. ಶಿಲ್ಪ ಏನು ಮಾಡತ್ತ ಬಿ? ಒಳಗೆ ಒಂದಿಟ್ಟು ಅಡುಗೆ ಮಾಡಕತ್ತಪ್ಪ. ಅಲ್ಲಿ ಬೇ, ಆಕಿ ಮೊದಲೇ ಪ್ರೆಗ್ನೆಂಟ್ ಅದಾಳ, ಆಕಿಗೆ ಒಲಿ ಮುಂದೆ ಅಡುಗೆ ಮಾಡಕ್ಕೆ ಹಚ್ಚಿಯಲ್ಲ. ಆಯ್ತಮ್ಮ, ಅದಕ್ಕೆ ನಾಕೈತೆ ಅಡುಗೆ ಮಾಡೋದ್ರಿಂದ ಏನಾಗೋದಿಲ್ಲ. ವಜ್ಜಿ ಗಿಜ್ಜಿ ಎತ್ತಬಾರ್ದು, ಏನಾಗಲ್ಲ. ಅಡುಗೆ ಮಾಡೋದ್ರಿಂದ ಏನಾಕೈತಿ, ಏನಾಗಲ್ಲ. ನಾವೆಲ್ಲ ಮಾಡಿಲ್ಲನು, ನಾವೆಲ್ಲ ಮಾಡಿ 3 4 ಮಕ್ಕಳು ನಡೆದಿಲ್ಲನು. ನೋಡ್ಬೇ, ನಿಮ್ಮ ಕಾಲೇನೇ ಬೇರೆ ಇತ್ತು, ಈಗ ಮೊದಲೇ ಭಾಳ ಸೂಕ್ಷ್ಮದವು. ಅದ್ರಾಗ ದೇವ್ರ ಅವ್ನು ಚಲೋ ಮಾಡ್ಯಾನ. ಮಕ್ಕಳದೇ ಮೊದಲೇ ಎಷ್ಟು ತೊಂದರೆ ಐತಿ ಈಗ ಅಂತಂದ್ರೆ ದೇವ್ರು ನಮಗೆ ಕರ್ನಿ ತೋರ್ ಚಲೋ ಮಾಡ್ಯಾನ ಅಂದಮೇಲೆ ನಾವು ಅದನ್ನು ಕಾಪಾಡ್ಕೋಬೇಕಾಕೈತಿ. ನೀವು ಬರೀ ನಿಮ್ಮ ಹಾಳು ಪುರಾಣ ಹಿಂದಿಂದೆಲ್ಲ ಹೇಳ್ಕೊತ ಬರಬೇಡ್ರಿ. ಈಗ ನೀವು ಇದ್ದಂಗೂ ಈಗೂ ಇರ್ರಿ ಅಂದ್ರೆ ಅದು ಆಗೋದಿಲ್ಲ ಏನು. ಆದ್ರೆ ಅಡ್ಗೆ ಏನೋ ಮಾಡ್ತಿದ್ಲು, ಸಣ್ಣ ಪುಟ್ಟ ಮಾಡ್ತಾಳ ಅಂದ್ರು ಅವು ಒಲಿ ಐತಿ, ಅದು ಒಲಿ ಊದೇ ಎದಿ ಬ್ಯಾನಕ್ಕೈತಿ. ಗ್ಯಾಸ್ ಐತಿ, ಹೌದಪ್ಪ, ಗ್ಯಾಸ್ ಸ್ಟವ್ ಐತಿ ಅನ್ನೋಕೆ ಅದನ್ನೂ ಇಲ್ಲ. ನಾನೇ ವ್ಯವಸ್ಥೆ ಮಾಡ್ತೀನಿ, ಒಂದು ಗ್ಯಾಸ್ ತೊಗೊಂಬರ್ತೀನಿ, ಒಂದು ಗ್ಯಾಸ್ ಸ್ಟವ್ ತೊಗೊಂಬರ್ತೀನಿ. ಆಕಿ ಸುಮ್ಮ ಸಣ್ಣ ಪುಟ್ಟ ಅಡುಗೆ ಮಾಡಲಿ, ಉಳಿದಿದ್ದು ಅಜ್ಜಿ ಗಿಜ್ಜಿ ಏನು ಎತ್ಸಕ್ಕೆ ಹೋಗ್ಬೇಡಕಿನ ಕಡೆ. ಹ್ಞೂ ಆಯ್ತಳಪ್ಪ, ಆಯ್ತು. ಆಕೆ ಏನು ಮಾಡೋದು ಬೇಡ, ನಾ ಮ್ಯಾಲಿಂದ ಎಲ್ಲ ನಾ ಮಾಡ್ಕೋತೀನಿ. ಏನು ಸಣ್ಣ ಪುಟ್ಟ ಇದ್ರೆ ಆಕೆ ಮಾಡಲಿ, ನಾವು ಅಜ್ಜಿ ಗಿಜ್ಜಿ ಏನು ಎತ್ತಿಸ್ಕೊಡಲ್ಲಪ್ಪ. ಕರಿತೀನಿ ನಿಂದ್ರಪ್ಪ. ಶಿಲ್ಪ, ಶಿಲ್ಪ,
ಬಾರವಾ ಶೇಖರ್ ಕರೆಯತನ ಬಾ. ಹೇಳ್ರಿ ಏನು ಕರೆಯಕತ್ತಿದ್ರಲ್ರಿ ಅತ್ತಿರಿ? ಇಲ್ವಾ ನಾ ಕರ್ದಿಲ್ಲ, ಶೇಖರ್ ಕರ್ದಾನ ನೋಡಿ ನಿನಗೆ. ಇಲ್ಲ ನಾನೇ ಕರ್ದೀನಿ, ಅವೇನು ಕರ್ದಿಲ್ಲ. ಡ್ಯೂಟಿ ಹೊಂಟಿದ್ನಲ್ಲ ನಿನಗೆ ಹೇಳಿ ಹೋದ್ರಾಯ್ತು ಅಂತ ಕರೆದೆ ನೀನು. ಹೋಗಿ ಬರ್ರಿ. ಯಾಕೆ ಏನಾಯ್ತು? ಮುಖ ಯಾಕೆ ಹಂಗೆ ಮಾಡಿ? ಯಾಕೆ ಏನಾಯ್ತು? ಮತ್ತೇನು ತಲೆ ತಿರ್ಗತೈತೇನು? ವಾಂತಿ ಆಯ್ತು? ಏನಿಲ್ರಿ, ಅದು ಉಳ್ಳಾಗಡ್ಡಿ ಹುಳಾಕತ್ತಿದ್ದೆ, ಉಳ್ಳಾಗಡ್ಡಿ ಹಚ್ಚತ್ತಿದ್ದೆ ರೀ. ಹಂಗಾಗಿ ಘಾಟ ಕಣ್ಣ ಉರಿಯಾಕತ್ತಾವು, ಅದಕ್ಕೆ. ಮತ್ತೆ ಯಾಕೆ ಉಳ್ಳಾಗಡ್ಡಿ ಈಗ ಅಟ್ಟು ತ್ರಾಸ ಮಾಡ್ಕೊಂಡು ಕಣ್ಣೀರು ಹಾಕೋತ್ ಯಾರು ಹೇಳ್ಯಾರ ನಿನಗೆ? ಹಾಂ, ಎಲ್ಲ ಪಲ್ಯ ಮಾಡಿ ಎಲ್ಲ ಆಗೈತಿ, ಮತ್ತೇನು? ಇಲ್ರಿ, ಅದು ಪಲ್ಯ ಆಗಿತ್ತು, ಮಧ್ಯಾಹ್ನ ಊಟಕ್ಕೆ ಬೇಕಲ್ರಿ, ಅದಕ್ಕೆ ಹುಳಾಕತ್ತಿದ್ದೆ. ಅಲ್ಲ, ನಿಮಗೆ ಎಷ್ಟು ಸತಿ ಹೇಳಿ ನಾನು ತುಸು ಜರ ಮಾಡಬೇಡ್ರಿ, ಅಟ್ಟು ಜಿಪ್ಪುಂತನ ಯಾಕೆ ಮಾಡ್ತೀರಿ? ನಾನು ತಂದು ಕೊಡೋ ಗಟ್ಟಿ ಅದೀನಿ, ಈಡೆಗೆ ಮಾಡಿಬಿಟ್ಟು ಒಬ್ರಿಗೆ ಬರ್ತೈತಿ ಒಬ್ರಿಗೆ ಬರೋದಿಲ್ಲ. ಬೇ ನಿನಗೆ ಹೇಳಿನಿಲ್ಲ ಅವಾಗೆ, ಮತ್ತೆ ನೀ ಅದ್ರಾಗೆ ಜಿಪ್ಪುಂತನ ಸಣ್ಣತನ ಮಾಡೋದು ಬಿಡೋದಿಲ್ಲ ನೋಡ್ಬೇನಿ. ಈಗ ಯಾರು ಹೇಳೋದನ್ನ ಹೊಳೆ ಮೊಳೆ ಎರಡೆರಡು ಸತಿ ಮಾಡೋದು? ಇಲ್ಲಪ್ಪ, ಇವತ್ತೊಂದು ದಿನ ಆಗೈತಿ. ಏನು ಗಂಡ್ಮಕ್ಳು ತಿಂದಿನ ಹೆಣ್ಮಕ್ಳದ್ದು ಏನಿರ್ತೈತಿ? ಏನಾರು ಒಂದು ವರ್ಷಕ್ಕೊಂದು ಎದ್ದು ತಿಂದು ಬಿಡೋದಪ್ಪ. ವರ್ಷಕ್ಕೊಂದು ಎದ್ದು ಏನು ತಿಂತೀವಿ ಅದನ್ನ? ಅದ್ರ ವರ್ಷಕೊಳಕರೆ ಪಲ್ಯ ಇರ್ಬೇಕಲ್ಲ ಭುವನ್ಯಾಗ. ಹಾಂ, ಬರೀ ಇದೇ ಆಯ್ತು ನೋಡಿದ್ದು. ತಂದು ಕೊಡ್ತೀನಿ, ಎಲ್ಲನೂ ಸಂತಿ ಎಲ್ಲ ತಂದಿರ್ತೀನಿ, ರೊಕ್ಕನೂ ಕೊಟ್ಟಿರ್ತೀನಿ, ಮತ್ತಿಟ್ಟು ಜಿಪ್ಪುಂತನ ಮಾಡ್ತೀವಿ. ತುಳಿಸಿ ಯಾರಿಗೂ ಕೊಟ್ಟು ಕಳ್ಸಕ್ಕಿದಿ? ಹಾಂ, ಯಾರಿಗಿಟ್ಟು ಹೋಗಿ ಹೊಟ್ಟಿಗೆ ತಿನ್ನ ಖುಷಿ ಅನ್ನೈತನ? ಮಾಡುವುದೇ ದುಡಿದೇ ದಂಧೆ ಮಾಡೋದೇ ಹೊಟ್ಟೆ ಸಂಬಂಧ ಮಾಡ್ತಿರ್ತೈತಿ. ಇದೇ ಲಾಸ್ಟ್ ಹೇಳ್ತೀನಿ ನೋಡ್ಬೇಡಿ ನಿಮ್ಗೆ. ಶಿಲ್ಪ, ನಿನಗೂ ಹೇಳಕತ್ತೀನಿ, ನೀ ತುಸು ಜರ ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನು ಹಿಂದೆ ಇರುವುದಿಲ್ಲ ಮನುಷ್ಯರು, ತಿನ್ನಕ್ಕೆ ನಿಮ್ಗೆ ಹೊಟ್ಟಿಲ್ಲ. ಆಯ್ತಪ್ಪ, ಸಿಟ್ಟು ಯಾಕೆ ಮಾಡ್ಕೋತಿ? ಏನೋ ಒಂದು ದಿನ ಆಗೈತಿ, ದಿನ ಏನು ಹಂಗಾಗಲ್ಲಪ್ಪ, ಹಂಗಾಗಲ್ಲ ದಿನ. ಆಯ್ತು, ಒಂದಿಟ್ಟು ಅಟ್ಟು ತ್ರಾಸ ಮಾಡ್ಕೊಂಡು ಏನು ಹುಳಕ್ಕೆ ಹೋಗ್ಬೇಡ. ಒಂದಿಟ್ಟು ಮುಖ ತಗೊಂಡು ರೆಸ್ಟ್ ಮಾಡಿ ಹೋಗು. ಅವು ಗುಳಿಗೆ ಇದಾವಲ್ಲ, ಗುಳಿಗೆ ತಗೋ. ಈಗ ನಾಳೆ ದವಾಖಾನಿಗೆ ಹೋಗೋದೈತಿ, ರೆಡಿ ಇರು, ಕರ್ಕೊಂಡು ಹೋಗ್ತೀನಿ ನಾನು. ಏನು ಅದನ್ನ ಟೆನ್ಷನ್ ಉಪ್ಪೇದಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ, ನೀ ಆರಾಮಿರು. ಏನು ನಿನಗೆ ಶಿಲ್ಪ? ಹ್ಞೂ ಆಯ್ತು ರೀ. ಹಾಂ, ಈಗ ಹೇಳಕತ್ತೀನಿ, ಮೈ ಮೇಲೆ ತೊಗೊಂಡು ಎಲ್ಲ ಕೆಲಸ ಮಾಡ್ಬೇಡ. ಮೊದ್ಲಿನ ಗತೆ ಈಗ ಇಲ್ಲ. ಏನು ಈಗ ಪ್ರೆಗ್ನೆಂಟ್ ಇದೀ, ಅರ್ಥ ಮಾಡ್ಕೋ. ಒಜ್ಜಿ ಎತ್ತುದು, ಭಾಳ ಆಯಾಸ ಆಗುವಂಥ ಕೆಲಸ ಮಾಡೋದು ಏನು ಮಾಡಕ್ಕೆ ಹೋಗ್ಬೇಡ. ಏನು ಹೇಳಕತ್ತೀನಿ ಈಗ ಕೇಳು. ಎಲ್ಲರ ನೀರು ತರಕ್ಕೆ ಹೋಗಿನಿ, ಸುನಂದಕ್ಕರ ಜೊತೆ ಸೇರಿ ಒಗ್ಯಾಕೆ ಹೋಗಿನಿ, ಏನಾರ ಮಾಡಿ. ಮತ್ತೆ ಏನು ಈಗ ಹೇಳಕತ್ತೀನಿ, ನೀರು ಏನಾರ ತರೋದಿತ್ತ ನಾನು ತಂದಿರ್ತೀನಿ. ಅರ್ಬಿ ಬೇಕಾದ್ರೆ ಅವು ಒಗಿತಾಳ, ಇಲ್ಲ ಅಂದ್ರೆ ಸಕಾಸ ಕೂತು ಒಂದು 4-5-6 ತಿಂಗಳ ತನಕ ಒಂದಿಟ್ಟು ಚಂದಗೆ ಕಾಯ್ಬೇಕು. ಡಾಕ್ಟ್ರು ಹೇಳ್ಯಾರ. ಏನು ಅಲ್ಲೇ ಬೇಕಾದ್ರೆ ಸುಮ್ಮನೆ ಹಿಂಡಿ ಹಾಕಕತ್ತಿ ಇಲ್ಲೇ ಮನ್ಯಾಗ. ಆದ್ರೆ ಅಲ್ಲಿ ದೂರ ಎಲ್ಲಿ ನೀರು ತರಕ್ಕೆ ಹೋಗೋದಾಗ್ಲಿ, ಅರ್ಬಿ ಒಗ್ಯಾಕೆ ಹೋಗೋದಾಗ್ಲಿ ಎಲ್ಲಿ ಮಾಡಬೇಡ. ಏನು ಈಗ ಹೇಳಿನಿ, ನೀರು ಬೇಕಾದ್ರೆ ನಾನು ಹೋಗಿ ತೊಗೊಂಬರ್ತೀನಿ. ಹ್ಞೂ ಆಯ್ತಾಡ್ರಿ, ನೀವು ಹುಷಾರಿಂದ ಹೋಗ್ಬರ್ರಿ. ಆಯ್ತಾ, ಹೋಗಿ ಬರ್ಲ್ಯಾ? ಹಾಂ ಹೋಗ್ಬರ್ರಿ. ಹೋಗಿ ಬರ್ತೀನಿ ಬೇ. ಹ್ಞೂನಪ್ಪ, ಹೋಗ್ಬಾ. ಎಷ್ಟು ಕಾಳಜಿ ಮಾಡ್ತಾನೆ, ಏನು ಸುದ್ದಿ? ನಾನು ಸುಮ್ಮ ಮಗನ ಕಣ್ಣ ಕೆಟ್ಟಾಗ್ಬಾರ್ದ ಸುಮ್ಮ ಸಹಿಸ್ಕೊಂಡಿನಿ. ಏನು ಆಯ್ತು ಬಿಡು, ಇಟ್ಟಾದ್ರೆ ನಾವೇನು ಮಾಡಿಲ್ಲ, ಮಟ್ಟಿಲ್ಲ. ರಗಡ ಡೆಲಿವರಿ ಆಗುತ್ತಾ ನಾನು ಎಲ್ಲ ಕೆಲಸ ಮಾಡೇವಿ. ಇವು ತೀರಾ ಸೂಕ್ಷ್ಮ ಮಾಡುವುದು ಬಿಡು, ತೀರಾ ಐತೆ ಇಲ್ಲ ಅದು ಮಾಡಬೇಡತ್ತ, ಇದು ಮಾಡಬೇಡತ್ತ. ಆಯ್ತು, ಅವ ಹೇಳ್ಯಾನ ತಂದೇನು ಬಿಡ್ತೀನಿ ನಾನು. ಇಟ್ಟಿಟ್ಟು ಹಚ್ತೀನಿ. ಹಚ್ಚಿದ್ರೆ ಇಕ್ಕಿ ಅಂತ ಕೇಳ ಬಂದಿನ ಚುಚ್ಚಾಕ. ಅತ್ತಿ, ನಿನ್ನ ಗುಣ ಗೊತ್ತೇ ಐತೆ ನನಗೆ. ಸುಮ್ಮ ಮಗ ಇರ್ತಾನ ನಾಟಕ ಮಾಡಿಲ್ಲ ಮತ್ತಿ. ಈಗ ಮಗ ಹೋಗೊಂಟ್ಲೆ ನಿಜ ರೂಪಕ್ಕೆ ಬಂದು ನೋಡಿ. ದಿನಾನು ಪಲ್ಯ ಏನು ಖಾಲಿ ಆಗೋದಿಲ್ಲಪ್ಪ ಅಂತ ನಾಟಕ ಮಾಡ್ತಾಳ ಮಗನ ಮುಂದೆ. ದಿನ ನನ್ನ ಗಂಡು ಹೋಗಿಂದ ಪಲ್ಯನೇ ಇರೋದಿಲ್ಲ ರೊಟ್ಟಿ ಮೇಲೆ ನೆಟ್ಟಗೆ. ಅದೇ ಹಿಂಡಿ ಎಣ್ಣೆ ಹಾಕೊಂಡು ತಿನ್ನೋದು ನಾವು ಒರೆಸ್ಕೊಂಡು. ಅದು ಎಣ್ಣೆ ಹಾಕೊಳಕ್ಕಾರ ಬಿಡ್ತಾಳ, ಕೆಟ್ಟ ಜಿಪ್ಪನ ಹಡಿ. ಮಾಡ್ತೀನಿ ಸಹಿಸ್ಕೋತೀನಿ ಅಂತಲೇ. ಈಗ ಅವಾಗ ಸಹಿಸ್ಕೊಂಡಾಗ ಈಗ ಸಹಿಸ್ಕೊಳ್ಳೋದಿಲ್ಲ. ನನ್ನ ಹೊಟ್ಟೆನ ಕೂಸಿಗೆ ನಾನು ಮೋಸನೂ ಮಾಡೋದಿಲ್ಲ. ನಾ ಹಿಂಗದಿನತ್ತ ಅದೇನು ಪಾಪ ಮಾಡೈತಿ. ಅದೆಲ್ಲ ನನ್ನ ಮಗು ಆರೋಗ್ಯವಾಗಿ ಬೆಳಿಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ. ಯಾರೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೊಂಥರ ಮೋಟಿವೇಶನ್ ಇದ್ದಂಗೆ ಆಗ್ತೈತಿ. ಹೆಚ್ಚು ವಿಡಿಯೋ ಮಾಡೋಕೆ ಅನುಕೂಲ ಆಗ್ತೈತಿ. ಹಾಗಾಗಿ ಸಪೋರ್ಟ್ ಮಾಡಿರಿ. ಹಂಗೆ ಬರೀ ಸಬ್ಸ್ಕ್ರೈಬ್ ಅಷ್ಟೇ ಮಾಡಬೇಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬು ಮಾಡ್ಕೊಂಡು ನೋಡಿರಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟ್. ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಜಾಸ್ತಿ ಮೋಟಿವೇಟ್ ಆಗ್ತೀವಿ. ಮೋಟಿವೇಟ್ ಆಗೋದ್ರಿಂದ ನಾವು ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕೆ ನಮಗೆ ಅನುಕೂಲ ಆಗ್ತೈತಿ. ಇನ್ನೊಂದು ವಿಷಯ ರೀ, ಜಾಸ್ತಿ ಏನೋ ವಿಶ್ ಮಾಡಿರಿ, ಹಾಯ್ ಹೇಳ್ರಿ, ಕಮೆಂಟ್ ಮಾಡ್ತೀರಿ. ಅದು ನನ್ನ ಖುಷಿ ವಿಚಾರನೇ. ಏನಂದ್ರೆ ಜಾಸ್ತಿ ಕಮೆಂಟ್ಸ್ ಹಾಯ್ ಹೇಳ್ರಿ, ವಿಶ್ ಮಾಡಿರಿ ಅಂತ ಜಾಸ್ತಿ ಕಮೆಂಟ್ ಬಂದಂದರೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಾನು ಅದನ್ನು ಬಿಡ್ತೀನಿ, ನೋಡಿರಿ. ಏನೋ 1-2 ಇದ್ದಂದರೆ ಈ ವಿಡಿಯೋ ಎಂಡ್ ಒಳಗಡೆ ನಾನು ಹಾಕಿರ್ತೀನಿ. ಆವಾಗ ಬೇಕಾದರೆ ನೀವು ನೋಡ್ಬೋದು. ಇಷ್ಟ ಇದ್ದವರು ನೋಡ್ಬೋದು, ಇಲ್ಲಾಂದರೆ ವಿಶ್ನ ನೋಡೋಕೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಬೇಕು ಅನ್ನೋರು ನೋಡಿ, ನಿಮ್ಮ ಇಷ್ಟ.